ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಅಭಿಮಾನ ತುಂಬಿ ಶರಣಾದ ದುಂಬಿ ಎದೆ ಜೇನಿನಿಂದ ಬರೆದ ಓಲೆ ದಯಮಾಡಿ ಮನ್ನಿಸು ನನ್ನನ್ನು ಕಾಯಿಸಿ ನೋಯಿಸಿ ಪ್ರೀತಿಸುವೆ. ಎಂಥ ಒಳ್ಳೆ ಹಾಡು. ಎಸ್ ಪಿ ಬಿ ಅವರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಈ ಹಾಡು ಹಾಡಿ ಟ್ರ್ಯಾಕ್ ಕೇಳಿ ಲಿರಿಕ್ಸ್ ನೋಡಿ ಹಾಡಿ ಬಂದ ಮೇಲೆ ಹಂಸಲೇಖ ಅವ್ರನ್ನ ಹಗ್ ಮಾಡಿಕೊಂಡು ತುಂಬ ಖುಷಿ ಪಡ್ತಾರೆ. ಎಂಥ ಪದಪ್ರಯೋಗ, ಎಂಥ ಸಾಲುಗಳು, ಎಲ್ಲಿ ಹೊಳೆಯುತ್ತೆ ನಿಮಗೆ, ಸೂಪರ್ ಆಗಿದೆ ಅಂತ ಲಿಟ್ರಲಿ ಹೊಗಳ್ತಾರೆ. ಅದನ್ನ ಹಂಸಲೇಖ ಅವ್ರು ಇವತ್ತಿಗೂ ಮರೆತಿಲ್ಲ. 1993 ಬರೋ ಸಿನಿಮಾ ಕಲ್ಯಾಣ ರೇಖೆ, ಸಾಯಿ ಸೂತೆ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು. MS ರಾಜಶೇಖರ್ ಡೈರೆಕ್ಷನ್ ಮಾಡ್ತಾರೆ. ಶಶಿಕುಮಾರ್ ಅವರು, ಮಾಲಾಶ್ರೀ ಅವರು, ಅಶ್ವಥ್ ಅವರು ಆ್ಯಕ್ಟ್ ಮಾಡಿದರು. 6 ಹಾಡುಗಳಿತ್ತು, ಎಲ್ಲ ಹಾಡುಗಳು ಸೂಪರು. ಮಂಜುಳಾ ಗುರುರಾಜ್ ಅವರು, SPB ಅವರು, ರಾಜೇಶ್ ಅವರು ಹಾಡಿದ್ರು. ಈ ಸಿನಿಮಾದ ಟ್ರ್ಯಾಕ್ ಹಾಡಿದ್ದು ರಾಜೇಶ್ ಅವರು ಹಾಗೂ ಚಂದ್ರಿಕಾ ಗುರುರಾಜ್ ಅವರು. ಇದರ ಒಂದು ಕಂಪೋಸಿಂಗು ಲಿರಿಕ್ಸ್ ಎಲ್ಲ ಆಗೋದು ಕನಿಷ್ಕ ಹೋಟೆಲ್ನಲ್ಲಿ. ಹಂಸಲೇಖ ಅವರು ಅಲ್ಲಿ ಮಾಡ್ತಾರೆ ಇದನ್ನ. ಆ ನಂತರ ಚಾಮುಂಡೇಶ್ವರಿಗೆ ಬಂದು ರೆಕಾರ್ಡಿಂಗು ಮತ್ತು ರೆಕಾರ್ಡಿಂಗ್ ಮಾಡ್ತಾರೆ. ಈ ಹಾಡು ಹೇಳಿದ್ನಲ್ಲ ನಾನು ಆಗಲೇ, ಅದು ಹೆಸರು ತೋರಿಸುವಾಗಲೇ ಆ ಟ್ಯೂನ್ ಬರ್ತಿರುತ್ತೆ ನೋಡಿ. ಕಲ್ಯಾಣ ರೇಖೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಂಸಲೇಖ ಅವರಿಗೆ ರೆಕಾರ್ಡಿಂಗಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದ್ದು ಸ್ಯಾಕ್ಸ್ ರಾಜ ಅವರು ಹಾಗೂ ಚಿನ್ನ ಹಾಗೂ ವೆಂಕಟೇಶ್ ಅವರು. ಚಿನ್ನ ಮತ್ತು ವೆಂಕಟೇಶ್ ಅವರು ಸ್ಯಾಕ್ಸ್ ರಾಜ ಅವರಿಗೆ, ಹಂಸಲೇಖ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಅಂತ ಹೇಳೋದಕ್ಕಿಂತ ಕೆಲಸ ಮಾಡಿದ್ದಾರೆ. ಅವರ ಸೇವೆ ತುಂಬ ಇದೆ. ದಯಮಾಡಿ ಮನ್ನಿಸು ನನ್ನನ್ನು ಕಾಯಿಸಿ ನೋಯಿಸಿ ಪ್ರೀತಿಸುವೆ. ಒಂದು ಬೇಸರ ವ್ಯಕ್ತಪಡಿಸ್ಕೊಂಡು ಕ್ಷಮಿಸ್ಬಿಡು, ಲವ್ ಮಾಡು ಅಂತ ಹೇಳೋದನ್ನ ಅದ್ಭುತವಾಗಿ ಬರೆದರು. ಕೆಂಪಾದ ಪದದ ಈ ಪ್ರೇಮದೋಲೆ ನೀ ಓದುವಾಗ ಹಸಿರಾಗಲಮ್ಮ, ಇಂಪಾದ ಸ್ವರದ ಓ ಪ್ರೇಮ ಬಾಲೆ ನಿನ್ನ 100 ನೋವು ನನ್ನ ಸೇರಲ್ಲಮ್ಮ ಅಂತ. ಕೆಂಪಾದ ಪದದ ಪ್ರೇಮದೋಲೆ ಅಂದರೆ ಲವ್ ಲೆಟ್ರು, ಬ್ಲಡ್ಡಲ್ಲಿ ಬರೆದ ಲವ್ ಲೆಟ್ರು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ವಿಸ್ತಾರವಾಗಿ, ಸೂಪರ್. ಕಲ್ಯಾಣ ರೇಖೆಯ ಈ ಪ್ರೇಮ ಲೀಲೆಯ ತುಂಟಾಟ ಮನ್ನಿಸಿ ಪ್ರೀತಿಸು ಅಂತ ಅಂದರೆ ಒಂದು ಭಾವನೆಗೊಳಗಾಗಿ ಆಡುವಂಥದ್ದು. SPB ಅವರು ಇದು ಪೂರ್ತಿ ಹಾಡು ಹಾಡಿ ಬಂದು ತುಂಬ ಖುಷಿ ಪಡ್ತಾರೆ ರೀ. ಇದು ಹಂಸಲೇಖ ಅವರು ಇವತ್ತಿಗೂ ಬರ್ತಿಲ್ಲ. ಆಗಲೇ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿ ಬರ್ದಿದ್ದೀರ ಈ ಪದ ಅಂತ. ಅಂದರೆ ಅಭಿಮಾನ ತುಂಬಿ ಶರಣಾಗೋ ದುಂಬಿ, ಎಷ್ಟು ಚೆನ್ನಾಗಿದೆ. ತುಂಬಿ ದುಂಬಿ ಎದೆ ಜೇನಿನಿಂದ ಬರೆದ ಓಲೆ ಅಂತ. ಒಬ್ಬ ಪ್ರೇಮಿ, ಆ ವಿರಹಿ ಅಷ್ಟು ಆಳವಾಗಿ ಇಳಿದುಬಿಟ್ಟು ಹಾಡುವಂಥದ್ದು, ಅದನ್ನ ಸಾಹಿತ್ಯ ಅದಕ್ಕೆ ಅಷ್ಟು ಹೆಲ್ಪ್ ಮಾಡಿಕೊಟ್ಟಿರ್ತಾನೆ. ಆ ಪ್ರೇಮಿಯ ಒಂದು ಸಿನಿಮಾದಲ್ಲಿ ಪ್ರೇಮಿಯ ಒಂದು ಏನಿದೆ ಆಸೆ ಇಂಗಿತ, ಅದನ್ನ ಸಾಹಿತಿ ಅದ್ಭುತವಾಗಿ ಕಟ್ಕೊಟ್ಟಿರ್ಬೇಕು, ಆಗಲೇ ಮಾಡೋಕ್ಕಾಗೋದು. ಅದಕ್ಕೆ ನಾವು ಮ್ಯೂಸಿಕ್ ಡೈರೆಕ್ಟರ್ಗಳನ್ನ, ಸಾಹಿತಿಗಳನ್ನ ತುಂಬ ನೆನೆಸ್ಕೋಬೇಕು ಅಂತ ಹೇಳೋದು. ಸಿನಿಮಾಕ್ಕೆ ಜೀವಾಳನೇ ಸಂಗೀತ ಸಾಹಿತ್ಯ. ಓ ಚೈತ್ರನೇ ಸನ್ಮಿತ್ರನೇ ಈ ಬಾಳಿಗೆ ಬಾಬಾ ಅಂತ ಒಂದು ಹಾಡು, ಅದು ಕೂಡ ಅದ್ಭುತವಾಗಿ ಬರೆದಂಥ ಹಾಡು. ಮಳೆಯ ಬಿಲ್ಲಿನ ವರುಣ ತೋರಣ ಹೃದಯ ಕಾಣಲು ನೀನೇ ಕಾರಣ ಅಂತ ಬರೆದಿದ್ದಾರೆ. SPB ಅವರು, ಮಂಜುಳಾ ಗುರುರಾಜ್ ಅವರು ಹಾಡಿದ್ದು. ಅದು ಒಂದು ಪ್ರಕೃತಿಗೂ ಪ್ರೀತಿಗೂ ಬೆಸುಗೆ ಹಾಕಿದ ಹಾಡು. ತುಂಬ ಹಾಡುಗಳು ಹಂಸಲೇಖ ಅವರು ನೀವು ಗಮನಿಸಿ, ವರುಣ, ತೋರಣ, ಮಳೆಯ ಬಿಲ್ಲು ಇದನ್ನೆಲ್ಲ ಜಾಸ್ತಿ ಬರೆದಿದ್ದಾರೆ. ಅದೇ ದಯಮಾಡಿ ಮನ್ನಿಸು ಹಾಡಲ್ಲಿ ಅಮ್ಮ ಅಮ್ಮ ಅಂತ ಬರೆದಿದ್ದಾರೆ ನೋಡಿ. ಈ ಅಮ್ಮ ಅಂತ ಹೇಳೋ ಪದನ ತಾಯಿನ ಮಾತ್ರ ಅಲ್ಲ, ತಂಗಿನ, ಪ್ರೇಯಸಿನ, ಅಕ್ಕನ ಎಲ್ಲರನ್ನೂ ಕರಿಬೋದು. ಒಂದು ಭಾವನೆಗೊಳಗಾಗತ್ತೆ ಆ ಪದ. ನನ್ನ ಸೇರಲ್ಲಮ್ಮ, ನಾ ಬಂದೇನಮ್ಮ, ಹೋದೇನಮ್ಮ ಅಂತ ಹೇಳೋ ಪದ ಇದೆಯಲ್ಲ, ಈ ಪದಗಳನ್ನ ಬರೆದಾಗ ತುಂಬ ಭಾವನೆಗೊಳಗಾಗ್ತೀವಿ ನಾವು. ಅದು ಹೊಡೆಯುತ್ತೆ ಇಲ್ಲಿಗೆ. ಅದು SPB ಅವ್ರ ಧ್ವನಿಯಲ್ಲಿ ಕೇಳಿದ್ರಂತೂ ಹೇಳೋದೇ ಬೇಡ. ಈ ರೀತಿ ಪದಗಳನ್ನ ಹಂಸಲೇಖ ಅವರು ತುಂಬ ಬರೆದಿದ್ದಾರೆ. ಇನ್ನೊಂದು ಹಾಡಿದೆ, ಓ ಸತಿ ಸುಂದರ ಸತಿ ಅಂತ, ಅದು ಕೂಡ ಚೆನ್ನಾಗಿದೆ. ಅಲ್ಲಿ ಒಂದು ಒಳ್ಳೆ ವಿಚಾರನ ತೆಗೆದು ಅದಕ್ಕೆ ಆನ್ಸರ್ ಅವರೇ ಮಾಡಿದ್ದಾರೆ. ಈ ಸಾಹಿತಿಗಳು ಹೇಗೆ ಅಂದರೆ ಶ್ರೋತೃಗಳಿಗೆ ಬಿಟ್ಬಿಡ್ತಾರೆ, ಕೆಲವೊಂದು ಕ್ವಶನ್ ಮಾರ್ಕ್ ಹಾಕ್ಬಿಡ್ತಾರೆ, ಯೋಚನೆ ಮಾಡಿ ಅಂತ. ಹಾಡುಗಳಲ್ಲಿ ಒಂದು ಒಗಟು ಹೇಳ್ಬಿಡ್ತಾರೆ, ಪ್ರಕೃತಿ ಏನು ಕೇಳುತ್ತೋ ಅದನ್ನ ಹೇಳ್ಬಿಡ್ತಾರೆ. ಅದೇ ರೀತಿ ಅವರೇ ಬರೆದು ಅವರೇ ಉತ್ತರನೂ ಕೊಡ್ತಾರೆ. ಅದು ಮಾಡಿದ್ದಾರೆ ಇಲ್ಲಿ. ನಾಗರಾಜನ ಕಂಡ್ರೆ, ವಿಗ್ರಹ ಕಂಡ್ರೆ ನೀವು, ಅಂದರೆ ಹಾವಿನ ವಿಗ್ರಹ ಮೂರ್ತಿ ಏನಿದೆ ಅದನ್ನ ಕಂಡ್ರೆ ನೀವು ಹಾಲು ಹಾಕ್ತೀರಾ, ಹೂ ಮುಡಿಸ್ತೀರಾ, ಪೂಜೆ ಮಾಡ್ತೀರಾ. ಅದೇ ರಿಯಲ್ ಆಗಿ ನಾಗರಾಜ ಬಂದರೆ, ಅಂದರೆ ಹಾವು ಬಂದರೆ ಕೋಲೆತ್ತಿ ಹೊಡೆಯಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲೇ ಆನ್ಸರ್ ಮಾಡಿದ್ದಾರೆ, ಭಯವೇ ಭಕ್ತಿಯ ಆಧಾರ, ವೃತವೇ ಹೋಲಿಸುವ ಆಚಾರ. ಮುಗಿದೋಯ್ತು. ಪ್ರೀತಿ ಎಂದರೆ ನೈರ್ಮಲ್ಯ, ಅದುವೇ ಹೆಣ್ಣಿನ ದೌರ್ಬಲ್ಯ, ಎಲ್ಲ ಅವರೇ ಹೇಳ್ಬಿಟ್ರು ಹಾಡಲ್ಲಿ. ಆ ರೀತಿ ಇನ್ನೊಂದು ಒಳ್ಳೆ ಹಾಡಿದೆ, ರಾಜೇಶ್ ಅವರು, ಮಂಜುಳಾ ಗುರುರಾಜ್ ಅವರು ಹಾಡಿದ್ದು. ಒಂದು ಜಾಲಿ ಸಾಂಗು, ಅದರಲ್ಲಿ ಒಂದಿಷ್ಟು ಫಿಲಾಸಫಿ ಹಾಕಿದ್ದಾರೆ. ಮಾರ್ಕೆಟ್ನಲ್ಲಿ ಎಲ್ಲ ರೇಟು ಗಗನಕ್ಕೇರೋಯ್ತು, ಹುಡುಗಿರ್ ಹಿಂದೆ ಸುತ್ತೋ ಹುಡುಗರ ಸಂಖ್ಯೆ ಇಳಿದೋಯ್ತು ಅಂತ. ವರದಕ್ಷಿಣೆ ಕೊಟ್ಟಾಯ್ತು, ಮಗುನು ಹೆತ್ತಾಯ್ತು, ಸ್ಕೂಟರ್ ಆಸೆಗೆ ಯಜಮಾನ, ಹೆಂಡತಿ ಬಿಡುವುದು ನ್ಯಾಯನ ಅಂತ ಬರೆದಿದ್ದಾರೆ. ಅಂದರೆ ವರದಕ್ಷಿಣೆಗೆ ಡಿಮ್ಯಾಂಡ್ ಇಡ್ತಾರಲ್ಲ ಗಂಡಿನ ಕಡೆಯವರು, ಸ್ಕೂಟ್ರ್ ಕೊಡು, ಗೋಲ್ಡ್ ಕೊಡು, ಆಸ್ತಿ ಕೊಡು, ಮನೆ ಕೊಡು, ಕಾರು ಕೊಡು ಅಂತ. ಅದನ್ನೇ ಅಪ್ಪಪ್ಪ ತಡಿಯಪ್ಪ, ನಾನಲ್ಲ ಇದರಪ್ಪ, ಶಿಶುನಾಳ ಇದರಪ್ಪ, ಸಾಮಾನ್ಯ ಅಲ್ಲಪ್ಪ, ಮಕ್ಕಳ ಹೆರುವಳು ನಾಳದಲ್ಲಿ, ಹುಡುಗರ ಹಿಡಿಯೋಳು ಮೋಸದಲ್ಲಿ ಅಂತ. ಪಾಯಿಂಟ್ ಸಿಕ್ಕಿದ್ರೆ ಬರೆದು ಬಿಡೋದು. ಆ ನಾಳ ಅಂದರೆ ರಕ್ತನಾಳ, ನರ ಅಂತ ಆಗುತ್ತೆ, ಒಕ್ಕಳು ಬಳ್ಳಿ ಅಂತಲೂ ಆಗುತ್ತೆ. ಮಕ್ಕಳ ಹೆರುವಳು ನಾಳದಲ್ಲಿ, ಹುಡುಗರ ಹಿಡಿಯುವರು ಮೋಸದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಯಾವ ಪದನೂ ಬಿಟ್ಟಿಲ್ಲ ಹಂಸಲೇಖ ಅವರು. ಯಾವ ಪದ ತೆಗೆದು ಎಲ್ಲಿಗೂ ಹಾಕ್ಬಿಡ್ತಾರೆ ಅವರು. ಅಂದರೆ ಅರ್ಥವಾಗಿರ್ಬೇಕು, ಹಂಗೆ ಹಾಕ್ಬಿಡ್ತಾರೆ, ಸುಮ್ಮನೆ ಹಾಕಲ್ಲ. ಯಾವ ಪದ ಎಲ್ಲಿಗೋ ಬಂದಿರುತ್ತೆ, ಪಕ್ಕ ಅರ್ಥವಾಗಿರುತ್ತೆ, ಪಕ್ಕ ಹೋಲುತ್ತೆ. ಶಿಶುನಾಳ ಅಂದರೆ ನಾವು ಶರೀಫ್ ನೆನೆಸ್ಕೋತೀವಿ. ಇನ್ನೊಂದು ಕಲ್ಯಾಣ ರೇಖೆ ಅಂತ ಒಂದು ಹಾಡಿದೆ, ಟೈಟಲ್ ಸಾಂಗು, ಒಂದು ಮದುವೆ ಬಗ್ಗೆ ಬರೆದಂಥ ಹಾಡು, ಅದು ಕೂಡ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಹ್ಯಾಟ್ಸ್ ಆಫ್ ಹೇಳಬೇಕಾಗಿದ್ದು ಸಾಯಿ ಸೂತೆ ಅವರಿಗೆ, ಹಿರಿಯ ಕಾದಂಬರಿಗಾರ್ತಿ. ಅವ್ರಿಗೆ ಹೇಳ್ಬೇಕು ನಾವು ಹ್ಯಾಟ್ಸ್ ಆಫ್ ಅಂತ. ಯಾಕೆಂದರೆ ಅವರ ಕಾದಂಬರಿನೇ ಈ ಸಿನಿಮಾ ಮಾಡಿದ್ದು.
MS ರಾಜಶೇಖರ್ ಅವರ ಡೈರೆಕ್ಷನ್ನು ನಮ್ಮೊಂದಿಗೆ ಇಲ್ಲ, ಈಗ ಅವ್ರು ನೆನೆಸ್ಕೋಬೇಕು. ಅದೇ ರೀತಿ STB ಅವರು, ನಾವು ದಿನ ಅವ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ. ನಾನು ದಿನ ಯಾವುದೇ ಹಾಡುಗಳ ಮಾಹಿತಿ ತಗೊಂಡ್ರು STB ಅವರು ಬಂದೇ ಬರ್ತಾರೆ. ಈಗ ಕಲ್ಯಾಣ ರೇಖೆ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.